लेकिन ये साला कर क्या रहा है यहाँ पे? ಈಗ ನಾನು ಅಲ್ಲಿ ಕಾಡು ಕೋಣ ಬಂದಿದೆ, ಅದನ್ನ ಓಡ್ಸಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಎಲ್ಲರೂ ಸೇರಿ ಓಡಿಸೋಣ. ಕಾಡು ಕೋಣ ಓಡಿಸೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಬಾಂಬ್ ಇರಬೇಕು, ಲೈಟ್ರು ಇಲ್ಲ ಅಂದರೆ ಮ್ಯಾಚ್ ಬಾಕ್ಸ್ ಇರಬೇಕು. ಅದನ್ನು ಹೀಗೆ ಅಂಟಿಸ್ಬೇಕು. ಅಂಟಿಲ್ಲ. ಹಲೋ ಗಾಯ್ಸ್, ನಮಸ್ಕಾರ. ನಾವಿವತ್ತು ನಿಮ್ಮನ್ನ ಸೋಂದಾ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೋಂದಾ ಎಲ್ಲಿದೆ? ಸೋಂದಾ ಇರೋದು ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ತಾಲೂಕಿನಲ್ಲಿ. ನೈಸ್ ರೋಡಿಂದ ತುಮಕೂರು ನೈಸ್ ರೋಡ್ಗೆ ರೀಚ್ ಆಗ್ತಿದ್ದೀವಿ. ಸೊ ತುಮಕೂರಿಂದ ಸ್ಟ್ರೈಟ್ ಚಿತ್ರದುರ್ಗ, ದಾವಣಗೆರೆ, ಹಾವೇರಿ ಈ ಮುಖಾಂತರ ಸೋಂದಾಗೆ ಹೋಗ್ತಾ ಇದ್ದೀವಿ. ನಾವಿವಾಗ ಜರ್ನಿ ಸ್ಟಾರ್ಟ್ ಮಾಡಿ 4 ಅವರ್ ಆಗಿದೆ. ದಾವಣಗೆರೆ ಬೈಪಾಸಲ್ಲಿದ್ದೀರಿ. ದಾವಣಗೆರೆ ಬೈಪಾಸಿಂದ ಹಾವೇರಿ 75 ಕಿಲೋಮೀಟ್ರು, ಅಲ್ಲಿಂದ ಸೋಂದಾ ಒಂದು 85 ಕಿಲೋಮೀಟ್ರ್ ಇದೆ. ಸೊ ಜರ್ನಿ ಸ್ಟಾರ್ಟ್ ಮಾಡಿದಾಗಿಂದ ತುಮಕೂರವರೆಗೂ ರೋಡು ಅಷ್ಟಕ್ಕಷ್ಟೇ ಚೆನ್ನಾಗಿದ್ದಿಲ್ಲ. ಆಮೇಲೆ ಯಾಕೋ ಟೋಲೆಲ್ಲ ಫಾಸ್ಟ್ಯಾಗ್ ಆಫ್ ಮಾಡಿದರು. ಸೊ ತುಮಕೂರು ಆದಮೇಲಿಂದ ಚಿತ್ರದುರ್ಗ, ದಾವಣಗೆರೆ, ಹಾವೇರಿವರೆಗೂ ರೋಡು ಹೈ ಕ್ಲಾಸ್ ಆಗಿದೆ. ನಿನ್ನೆ ರಾತ್ರಿ ನಮಗೆ ಡೈರೆಕ್ಟಾಗಿ ಸೋಂದಾಗೆ ಹೋಗೋಕ್ಕಾಗಲಿಲ್ಲ. ಸೊ ಸಿರ್ಸಿಯಿಂದ ಸೋಂದಾಗೆ ಹೋಗೋ ಮೇನ್ ರೋಡಲ್ಲಿ 1.5 ಕಿಲೋಮೀಟ್ರ್ ಒಳಗಡೆ ಶಾಂತಿವನ್ ರೆಸಾರ್ಟ್ ಅಂತ ಇದೆ. ಸೊ ಇಲ್ಲಿ ಒಬ್ಬರಿಗೆ 1200 ರೂಪಾಯಿ ತೊಗೊತಾರೆ ವಿತ್ ಫುಡ್ಡು ಒಂದು ದಿನಕ್ಕೆ. ಸೊ ನಾವು ಇಲ್ಲಿ ಇಳ್ಕೊಂಡ್ರಿ. ನೋಡಿ, ಈ ಶಾಂತಿವನ ಅನ್ನೋ ರೆಸಾರ್ಟು ಎಂತಹ ಶಾಂತವಾದ ಜಾಗದಲ್ಲಿದೆ ಅಂತ. ನಾವಿವಾಗ ಎಂಟ್ರಾಗಿದ್ದ ರೋಡ್ ಬಂದು ಶ್ರೀ ವಾದಿರಾಜ ಮಠ, ಸೋಂದಾ ರೋಡು. ಸೊ ಸಿರ್ಸಿಯಿಂದ ಬರ್ತಾ ಲೆಫ್ಟಿಗೆ ತೊಗೋಬೇಕು. ನಿಮ್ಗೊಂದು ಆರ್ಚ್ ಸಿಗುತ್ತೆ. ಸೊ ಅದೇ ಲ್ಯಾಂಡ್ ಮಾರ್ಕ್ ಥರ. ಜಾಗ ಸಕ್ಕತ್ತಾಗಿದೆ. ನಾವೀಗ ಸೋಂದಾ ಮಠ ಮುಗಿಸ್ಕೊಂಡು ಅರಳಗೋಡ್ ಅನ್ನೋ ಜಾಗದಲ್ಲಿ ಗುಂಡಿ ಮನೆ ರೆಸಾರ್ಟ್ ಇದೆ. ಅದು ಜೋಗ್ ಫಾಲ್ಸ್ ಹಾದಿಲೇ ಬರುತ್ತೆ. ಸೊ ಅಲ್ಲಿ ಹೋಗ್ತಿದ್ದೀವಿ ಇವಾಗ. ನೆಕ್ಸ್ಟ್ ಏನಂತ ನಿಮಗೆ ನೆಕ್ಸ್ಟ್ ಹೇಳ್ತೀರಿ.
ಹಲೋ ಹಾಯ್ ಫ್ರೆಂಡ್ಸ್, ಮತ್ತೊಂದು ಮುಂಜಾನೆ ಮತ್ತೊಂದು ಸಂಚಾರ. ನಾವೀಗ ಗುಂಡಿಮನೆ ಹೋಮ್ ಸ್ಟೇಯಿಂದ ಭೀಮೇಶ್ವರಿ ಫಾಲ್ಸ್ ಕಡೆ ಹೋಗ್ತಿದ್ದೀವಿ. ಭೀಮೇಶ್ವರಿ ಫಾಲ್ಸು 30 ಕಿಲೋಮೀಟ್ರ್ ಇದೆ. ಸೊ ಒಂದು 25 ಕಿಲೋಮೀಟ್ರ್ ರೋಡ್ ಚೆನ್ನಾಗಿದೆ. 25 ಕಿಲೋಮೀಟ್ರ್ ಆದಮೇಲೆ ಇನ್ನು 5 ಕಿಲೋಮೀಟ್ರ್ ಘಾಟ್ ಸೆಕ್ಷನ್ನು, ತುಂಬ ಕರ್ವ್ ಇದೆ, ನೋಡ್ಕೊಂಡು ಓಡಿಸಿ. ಇಲ್ಲಿ ಬೈಕಲ್ಲಿ ಬರೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಬೈಕರ್ಸ್ಗೆಲ್ಲ ಒಳ್ಳೆ ಜಾಗ ಇದು ರೈಡ್ ಮಾಡೋಕ್ಕೆ. ಯಾರು ಟೈಮಿಗೆ ಗ್ರೂಪ್ ಸಿಕ್ಕಾಗಿಲ್ಲ. ಹೌದು. ಅಲ್ಲಿಂದ ಬಂದು ನಾಷ್ಟ ಈಗ ಭೀಮೇಶ್ವರಿ ಫಾಲ್ಸಿಂದ ಗುಂಡಿಮನೆ ಹೋಮ್ ಸ್ಟೇ ಕಡೆ ಹೋಗ್ತಾ ಇದ್ದೀರಿ. ಸೊ ನೀವು ನೋಡ್ಬೋದು ಹೇಗಿದೆ ರೋಡು ಅಂತ. 1.8 ಕಿಲೋಮೀಟರ್ಸ್ ಹೀಗೆ ಇರುತ್ತೆ. ಮಳೆಗಾಲದಲ್ಲಿ ನೀವೇನಾದರೂ ಪ್ಲ್ಯಾನ್ ಮಾಡಿದ್ರೆ ಇಲ್ಲಿ ಬರೋಕ್ಕೆ ನಾನು ಡಿಸ್ಕ್ರಿಪ್ಷನಲ್ಲಿ ಅವ್ರ ಫೋನ್ ನಂಬರ್ ಹಾಕಿರ್ತೀನಿ, ಫೋನ್ ಮಾಡ್ಕೊಂಡು ಬನ್ನಿ. ಸೊ ತುಂಬ ಮಳೆ ಬಂದಾಗ ಇಲ್ಲಿ ಬರೋದು ಕಷ್ಟ ಅನಿಸುತ್ತೆ. ನೈಟ್ ಹೊತ್ತು ಬಂದಾಗ ಕೂಡ ನೀವು ಹೆದರ್ಕೊಳ್ಳೋದು ಏನು ಬೇಕಾಗಿಲ್ಲ. ಕಾಡು ಪ್ರಾಣಿಗಳು ಯಾವುದಿಲ್ಲ, ಇದ್ರೂ ಕಾಡೆಮ್ಮೆ ಇಲ್ಲಾಂದರೆ ಕಾಡು ಹಂದಿ ಇದೆ. ನಮಗೆ ನೆನ್ನೆ ರಾತ್ರಿ ಬರ್ತಾ ಮೊಲ ಕಾಣಿಸ್ಕೊಂತು, ಅದು ಸರಿಯಾಗಿ ಹಿಡಿಯೋಕ್ಕಾಗಲಿಲ್ಲ. ಇವಾಗ ಗುಂಡಿಮನೆ ಎಂಟ್ರಾಗ್ತಾ ಇದ್ದೀರಿ. ಸೊ ಈ ಥರ ಬೋರ್ಡ್ ಇರುತ್ತೆ. ಇಲ್ಲಿ ಗೇಟ್ ಒಂದಿದೆ, ಆ ಗೇಟ್ನ ತೆಗೆದು ಮತ್ತೆ ಹಾಕ್ಬಿಟ್ಟು ಹೋಗ್ಬೇಕು ನಾವು. ಇಲ್ಲಿಂದ ಲಿಂಗನ್ಮಕ್ಕಿ ಡ್ಯಾಮ್ ಕೂಡ ಕಾಣಿಸುತ್ತೆ. ಸೊ ಇದು ಶರಾವತಿ ಬ್ಯಾಕ್ ವಾಟರ್. ನೀವು ಗುಂಡಿ ಮನೆಗೆ ಬಂದರೆ ಈ ಥರ ದೃಶ್ಯ ನೋಡೋಕ್ಕೆ ಸಿಗುತ್ತೆ. ಇದು ಸಾಯಂಕಾಲದ ಹೊತ್ತು ಮತ್ತು ಬೆಳಗ್ಗೆ ಹೊತ್ತು ಅಮೋಘವಾದ ದೃಶ್ಯ ಅಂತಲೇ ಹೇಳ್ಬೋದು. ಬಹಳ ಊರಿತ್ತು. ಓಕೆ. ಇಲ್ಲಿ ಏನು ನೀರಿದೆ, ಈ ಜಾಗದಲ್ಲೆಲ್ಲ ಜಮೀನು ಮತ್ತು ಮನೆ ಇತ್ತು.
ಇದು ಫಸ್ಟ್ ನೀರು ಕಾಣೋ ಜಾಗ ನಮ್ಮ ಅಮ್ಮನ ತವ್ರ ಮನೆ, ಇಲ್ಲಿ ನಾನು ಹುಟ್ಟಿರೋದು. ಕೊಪ್ಪರಿಗೆ ಹೇಳಿ ಹೇಳ್ತಾರೆ ಅದಕ್ಕೆ. ಈಗ ಮನೆ ಇಲ್ಲ ಅಲ್ಲ? ಈಗ ಮನೆ ಇಲ್ಲ, ಈಗ ನೀರು ಬಂದಿದೆ. ಅದಕ್ಕೆ ಈ ವ್ಯೂ ಕೊಪ್ಪರಿಗೆ ವ್ಯೂ ಅಂತ. ಹೌದು, ಕೊಪ್ಪರಿಗೆ ವ್ಯೂ. ಕೊಪ್ಪರಿಗೆ ಮೀನ್ಸ್ ಕೊಪ್ಪರಿಗೆ ಗ್ರಾಮ ಅಂತಾರೆ, ವಿಲೇಜ್. ಶರಾವತಿ ಉಗಮ ಸ್ಥಾನ ಅಂಬುತೀರ್ಥ, ಇನ್ನು ತೀರ್ಥಹಳ್ಳಿ ತಾಲೂಕು. ತೀರ್ಥಹಳ್ಳಿ ತಾಲೂಕು. ಇದು 64 ಕಿಲೋಮೀಟರ್ ಸುತ್ತಳತೆಯಲ್ಲಿದೆ. ಓಕೆ. ವಾಟರ್ 64 ಕಿಲೋಮೀಟರ್. ಸಾಗರ, ಹೊಸನಗರ, ತೀರ್ಥಹಳ್ಳಿ. ಓಕೆ. ಅದಕ್ಕೆ ಇಷ್ಟು ನೋಡೋಕ್ಕೆ 2 ಕಣ್ಣು ಸಾಲದು. ದ್ವೀಪ ಫಿಲ್ಮ್ ತೆಗೆದ್ದು ಅಲ್ಲಿ ಗುಡ್ಡ ಕಾಣುತ್ತಲ್ಲ, ಸೌಂದರ್ಯ ಅವರ ದ್ವೀಪ ಮೂವಿ. ಹೊನ್ನೆಮರಡು ಈ ಸೈಡ್ ಆಗುತ್ತೆ. ಓಕೆ ಓಕೆ. ಹೊನ್ನೆಮರಡು ಈ ಸೈಡ್ ಬರುತ್ತೆ. ಇಲ್ಲಿ 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 ಅಲ್ಲಿ ಹೊಳೆ ಇಲ್ಲಿ ಇದೆಯಲ್ಲ ಕಾಣುತ್ತಲ್ಲ, ಇಲ್ಲಿಂದ ಹಾಗೆ ರೋಡ್ ಇದೆ, ನಮ್ದು ಹಳೆ ರೋಡ್. ಇಲ್ಲಿ ಮಧ್ಯೆ ಒಂದು ಗುಡ್ಡ ಕಾಣಲ್ವಾ, ಇಲ್ಲಿಂದ ಹೀಗೆ ಅಲ್ಲಿ ಆ ಗುಡ್ಡದಿಂದ ಹಾಗೆ ಲಿಂಕ್ ಇದೆ ಅದಕ್ಕೆ. ಓಕೆ ಓಕೆ. ಬೈ ರೋಡ್ ಇದೆ ಕೆಳಗಡೆ. ಈಗ ನೀರು ಬಂದಿದೆ, ಕೆಳಗೆ ರೋಡ್ ಇದೆ. ಬೇಸಿಗೆಲಿ ಅಲ್ಲಿ ಈ ಕಡೆ ಸಿಗಂದೂರು, ತೀರ್ಥಹಳ್ಳಿ, ಸಿಗಂದೂರು, ಹೊನ್ನೆಮರಡು, ಲಿಂಗನಮಕ್ಕಿ ಡ್ಯಾಮು, ಅಲ್ಲಿಂದ ಆ ಕಡೆ ಸಮುದ್ರ ಅಲ್ಲ, ಜೋಗ್ ಫಾಲ್ಸ್. ಜೋಗ್ ಫಾಲ್ಸ್ ಈ ನೀರೇ ಹೋಗೋದು. ಹೌದು. ಈಗ ನೀರಲ್ಲಿ ಬರ್ತಾ ಇರೋದು, ಈ ನೀರು ಒಂಚೂರು ಇವ್ರು ಬಿಡಲ್ಲ. ಈಗ ಡ್ಯಾಮ್ನಿಂದ ಕೆಳಗೆ ಏನ್ ಮಳೆ ಬರುತ್ತಲ್ಲ, ಆ ನೀರು ಫಾಲ್ಸಿಗೆ ಹೋಗುತ್ತೆ. ಇವ್ರು ನೀರು ಬಿಡೋದು ಯಾವಾಗ, ಇದು ಫುಲ್ ಆದಾಗ. ಇದು ಫುಲ್ ಆಗೋದು ಯಾವಾಗ, ಈ ಕೆಂಪು ಮಾರ್ಕ್ ಇದೆಯಲ್ಲ ಇಲ್ಲೆಲ್ಲ, ಈ ಕೆಂಪು ಮಾರ್ಕ್ ಫುಲ್ ಆದ್ರೆ ಅದು ಮುಚ್ಚಿದ್ರೆ ಡ್ಯಾಮ್ ಫುಲ್ ನೋಡಿದಾಗ ಅದೊಂದು ಮಾರ್ಕ್ ಎಲ್ಲ ಕಡೆ ಇದೆ. ಇವತ್ತು ಗುಂಡಿಮನೆ ಹೋಮ್ ಸ್ಟೇದು 12ನೇ ವಾರ್ಷಿಕೋತ್ಸವ ಇದೆ. ಬರ್ಡೇ ಗುಂಡಿಮನೆ ಹೋಮ್ ಸ್ಟೇ ಬರ್ಡೇ. ಸೊ ನಾವೀಗ ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡ್ತಾ ಇದೀವಿ ಆಂಟಿ ಮತ್ತೆ ಜೊತೆ. ಮೊದಲೇ ನಮ್ಗೆ ಗೊತ್ತಿದ್ರೆ ದೊಡ್ಡ ಕೇಕ್ ತರ್ಬೋದಾಯ್ತು. ಇವಾಗ ನಮ್ಮ ಹತ್ರ ಇರೋ ಕೇಕ್ ಎಲ್ಲ ಕಟ್ ಮಾಡಿಸ್ತಾ ಇದ್ರಿ. ಆದ್ರೂ ನಮ್ಮ ಜೊತೆಗೆ ಇದ್ದೀವ್ರು ಮಾಡ್ತಾ ಇದ್ದಾರೆ, ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಓಕೆ, ಸ್ಟಾರ್ಟ್ ಮಾಡಿ. ನಾವು ನೆನ್ನೆ ನೋಡಿದ್ದು ವಾಚ್ ಟವರ್ ಇವತ್ತು ಫುಲ್ಲು ಮಂಜಲ್ಲಿ ಮುಚ್ಚೋಗಿದೆ. ಸೊ ನಮಗೆ ಬೇರೆ ವ್ಯೂ ಕಾಣಿಸೋದು ಡೌಟೇ. ನಾನು ಅಂದ್ಕೊಂಡಿದ್ದ ಥರನೇ ಮಂಜಲ್ಲಿ ಫುಲ್ಲು ಮುಚ್ಚೋಗಿದೆ. ಆದರೂ ಏನೋ ಒಂಥರ ಚೆನ್ನಾಗಿದೆ. ಇವತ್ತು ಒಬ್ಬನೇ ಬಂದೆ ವ್ಯೂ ಪಾಯಿಂಟ್ಗೆ. ಸೊ ಈಗ ಒಂದು ಅವರ್ ಮುಂಚೆ ಮಳೆ ಬಂತು. ಸೊ ಅದಕ್ಕಾಗಿ ಮೋಸ್ಟ್ಲಿ ಎಲ್ಲ ಕಡೆ ಮಂಜೆ ಇದೆ, ಸರಿಯಾಗಿ ಏನು ವ್ಯೂ ಕಾಣಿಸಿಲ್ಲ. ಆದರೆ ಮಂಜು ಮತ್ತು ಗಾಳಿ ಫೀಲ್ ಮಾಡೋಣ ಅಂತ ಒಬ್ಬನೇ ಬಂದೆ. ಎಕ್ಸ್ಪೀರಿಯೆನ್ಸ್ ಸೂಪರಾಗಿದೆ. ಸೊ ನೀವು ಶಿವಮೊಗ್ಗಕ್ಕೆ ಬಂದಾಗ ಈ ಜಾಗ ವಿಸಿಟ್ ಮಾಡಲೇಬೇಕು ಅಂತ ಹೇಳ್ತೀನಿ. ಸೊ ಫ್ಯಾಮ್ಲಿ ಕೂಡ ಬಂದರೂ ಕೂಡ ತುಂಬ ಎಂಜಾಯ್ ಮಾಡ್ಬೋದು ಇಲ್ಲೆಲ್ಲ. ಸೂಪರ್ ಅಂದರೆ ಸೂಪರಾಗಿದೆ ಜಾಗ. ಅಬ್ಬಬ್ಬಾ, ಏನು ಕಾಡು ಅಂತೀರಾ, ಬರೀ ಕಾಡೇ ಇದೆ. ಕಾಡು ಬಿಟ್ಟರೆ ಬೇರೆ ಏನೂ ಇಲ್ಲ. ಅಲ್ಲೊಂದು ಫಾರೆಸ್ಟ್ ಆಫೀಸರ್ ಹೌಸ್ ಇದೆ, ಗುಂಡಿ ಮನೆ ಇದೆ. ಬಿಟ್ಟರೆ ಸುತ್ತಮುತ್ತಲು ಒಂದು 100 ಎಕರೆನೂ ಬರೀ ಕಾಡೇ ಇದೆ. ಸೊ ನಾವಿಲ್ಲಿ ಒಂದು ದಿವಸ ಇರಬೇಕು ಅಂತ ಬಂದರೆ, ಸೊ ನಾವು ಇದೆಲ್ಲ ನೋಡಿ ತುಂಬ ಅಂದರೆ ತುಂಬ ಇಷ್ಟ ಆಗಿ 2ನೇ ದಿವಸಕ್ಕೂ ಇಲ್ಲೇ ಸ್ಪೆಂಡ್ ಮಾಡ್ತಾಯಿದ್ದೀರಿ. ಸೊ ಕೆಲಸನೂ ಇಲ್ಲೇ ಮಾಡ್ಕೋತಾ ಇದ್ದೀರಿ. ಸೊ ಇಲ್ಲಿ ನಿಮಗೆ ಜಾಸ್ತಿ ದಿವಸ ಇರಬೇಕು ಅಂತ ಅನಿಸಿದ್ರೆ ಗುಂಡಿ ಮನೆ ಓನರ್ ಹತ್ರ ಮಾತಾಡಿ ಕಮ್ಮಿ ಮಾಡ್ಕೋತಾರೆ. ಸೊ ವರ್ಕ್ ಮಾಡೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಬನ್ನಿ, ಎಕ್ಸ್ಪೀರಿಯೆನ್ಸ್ ಮಾಡಿ. ಎಷ್ಟು ಪ್ರಶಾಂತವಾಗಿರೋಕ್ಕಾಗುತ್ತೋ ಅಷ್ಟು ಪ್ರಶಾಂತವಾಗಿರಿ. ಸೊ ದಟ್ ನೀವು ನೇಚರ್ನ ಕ್ಯಾಪ್ಚರ್ ಮಾಡ್ಬೋದು. ಇದು ಯಾರು ಆಗ್ತೀರಿ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ. ಕೊಡಿ. ಅಲ್ಲ ಹತ್ತ ಕಡೆ ಹಾಕೊಳ್ಳಿ. ನಾವು ಈಗ ನಾನು ಅಲ್ಲಿ ಕಾಡು ಕೋಣ ಬಂದಿದೆ, ಅದನ್ನ ಓಡ್ಸಕ್ಕೆ ಹೋಗ್ತಾ ಇದ್ದೀನಿ.
ಈಗ ನಾನು ಅಂಕಲ್ಲು ನಾಯಿ ಬೇರೆ ಎದುರಿಸ್ತಾ ಇದೆ. ನಾನು ಅಂಕಲ್ಲು ಕಾಡ್ಕೋಣ ಓಡ್ಸೋಕ್ಕೆ ಹೋಗ್ತಾಯಿದ್ದೀರಿ. ಅವಾಗೆ ಹಾಕಿದ ಬಾಂಬು ಏನು ಅಷ್ಟು ಎಫೆಕ್ಟಿವ್ ಆಗಿಲ್ಲ ಅನಿಸುತ್ತೆ. ಸೊ ಅದು ಒಂದಾದ್ಮೇಲೆ ಇನ್ನೊಂದು ಬೇರೆ ಬಂದಿದೆ. ಎರಡನ್ನೂ ಓಡ್ಸೋಕ್ಕೆ ಹೋಗ್ತಾಯಿದ್ದೀರಿ. ಬನ್ನಿ ಹೋಗೋಣ. ಇದು ನಾನು ಕಾಣಲ್ಲ ನಮಗೆ. ನಿಂತ್ಕೊಂಡು ಹೋಗಿರೋದು ಇಲ್ಲೇ ಅಲ್ಲ, ಆಚೆ ಕಡೆ ಇದೆ. ಹೌದು, ಇಲ್ಲಿಂದಾನೇ ಹಾಕೋಣ. ಹಾಂ, ಅಯ್ಯೋ